ಉಪೇಂದ್ರ ಅಂದ್ರೆ ಹಾಗೇನೆ ಡಿಫ್ರೆಂಟು, ಸಿಕ್ಕಾಪಟ್ಟೆ ಡಿಫ್ರೆಂಟು. ಪ್ರೇಕ್ಷಕರ ತಲೆಗೆ ಹುಳು ಬಿಡೋದ್ರಲ್ಲಿ ಉಪ್ಪಿ ನಿಸ್ಸೀಮರಾಗಿರ್ತಾರೆ. ಮೊದಲ ಶೋ ನೋಡಿದ ಪ್ರೇಕ್ಷಕರಿಂದ ಭರ್ಜರಿ ಪ್ರತಿಕ್ರಿಯೆ ಬರ್ತಾ ಇದೆ. ಪಕ್ಕಾ ಉಪ್ಪಿ ಶೈಲಿಯ ಸಿನಿಮಾ ಇದಾಗಿತ್ತು. ಇದೊಂದು ಮಾಸ್ಟರ್ ಮೈಂಡ್, ಮಾಸ್ಟರ್ ಪೀಸ್ ಬಿಡಿ ಎಂದು ಪ್ರೇಕ್ಷಕರು ಕೊಂಡಾಡ್ತಾ ಇದ್ದಾರೆ. ಆದ್ರೆ ಸಿನಿಮಾ ನೋಡಲು ಬಂದ ಪ್ರೇಕ್ಷಕರಿಗೆ ಆರಂಭದಲ್ಲೇ ಉಪ್ಪಿ ಶಾಕ್ ಕೊಟ್ಟಿದ್ದಾರೆ. ಅದೇನು ಶಾಕ್ ಅಂತೀರಾ? ಟೈಟಲ್ ಕಾರ್ಡ್ ಬರುವ ಮೊದಲೇ ನೀವೇನಾದ್ರೂ ಬುದ್ಧಿವಂತರಾಗಿದ್ರೆ ಈಗಲೇ ಸಿನಿಮಾ ಮಂದಿರದಿಂದ ಎದ್ದೋಗಿ, ಅಥವಾ ನೀವು ದಡ್ಡರಾಗಿದ್ರೆ ನನ್ನ ಸಿನಿಮಾವನ್ನ ಪೂರ್ತಿಯಾಗಿ ನೋಡಿ ಎಂದು ಉಪ್ಪಿ ಬರೆದುಕೊಂಡಿದ್ದಾರೆ. ಸಿನಿಮಾ ನೋಡಲು ಬರುವ ಪ್ರೇಕ್ಷಕರಿಗೆ ಹೀಗೆ ಹೇಳುವ ಧೈರ್ಯವಿರಬೇಕು ಅಂದ್ರೆ ಅದು ನಮ್ಮ ಉಪ್ಪಿಗೆ ಮಾತ್ರ ಎಂದು ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಸ್ಟಾರ್ಟಿಂಗ್ ನಲ್ಲಿ ಉಪ್ಪಿ ಪ್ರೇಕ್ಷಕರ ತಲೆಗೆ ಈ ಮೂಲಕ ಹುಳವನ್ನ ಬಿಟ್ಟಿದ್ದಾರೆ. ಟೈಟಲ್ ಕಾರ್ಡ್ ಅನ್ನೇ ವಿಭಿನ್ನವಾಗಿ ಹಾಕಲಾಗಿದೆ. ಕ್ಯಾಮೆರಾ, ಲೈಟ್ಸ್ ಜೊತೆಗೆ ಮೆದುಳು ಇರುವ ವೈಶಿಷ್ಟ್ಯ ಟೈಟಲ್ ಕಾರ್ಡ್ ಅನ್ನ ತೋರಿಸಲಾಗ್ತಾ ಇದೆ. ಇಡೀ ಸಿನಿಮಾದಲ್ಲಿ ಉಪೇಂದ್ರ ತಮ್ಮನ್ನ ತಾವು ಆವರಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಎಂದು ಅಭಿಮಾನಿಗಳು ಕಿರ್ಚಾಡ್ತಾ ಇದ್ದಾರೆ. ಉಪೇಂದ್ರ ನನ್ನೊಳಗಿನ ನಾನು, ಮತ್ತೊಂದು ಹೊರಗೆ ಇರುವ ನಾನು ಎನ್ನುವ ಎರಡು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ನನ್ನೊಳಗಿನ ನಾನು ಗೆಲ್ತೀವಾ ಅಥವಾ ಹೊರಗೆ ಕಾಣುವ ನಾನು ಗೆಲ್ತೀವಾ ಎನ್ನುವುದೇ ಸಿನಿಮಾದ ಕಥೆಯಾಗಿದೆ. ಇಷ್ಟು ದಿನ ಯುಐ ಸಿನಿಮಾ ಹೇಗಿರುತ್ತೆ, ಯುಐ ಸಿನಿಮಾ ಕತೆ ಏನಿದೆ ಅನ್ನೋ ಕ್ರೇಜ್ ಅಭಿಮಾನಿಗಳಿಗೆ ಇದ್ದೇ ಇರ್ತಿತ್ತು. ಆದ್ರೆ ಸಿನಿಮಾ ಇಂದು ಲೀಕ್ ಆಗಿದೆ. ಯುಐ ಸಿನಿಮಾ ನೋಡಿದಂತ ಪ್ರೇಕ್ಷಕರು ಉಪ್ಪಿಗೆ ಸಲಾಂ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯುಐ ಸಿನಿಮಾ ಯಾಕೆ ಸ್ಪೆಷಲ್, ಅಭಿಮಾನಿಗಳು ಯಾಕೆ ಸಂಭ್ರಮಿಸುತ್ತಿದ್ದಾರೆ ಅಂತ ಕೇಳ್ತೀರಾ? ನಾವು ಹೇಳ್ತೀವಿ, ಕೇಳಿ. ಮೊದಲನೇದಾಗಿ ಉಪ್ಪಿ ನಿರ್ದೇಶನ. ಯುಐ ಸಿನಿಮಾದ ಮೇಲೆ ಮೊದಲು ಸಿಕ್ಕಾಪಟ್ಟೆ ಕುತೂಹಲ ಹುಟ್ಟೋದೆ ನಿರ್ದೇಶನ ಯಾರು ಎಂಬ ಕಾರಣಕ್ಕೆ. ಉಪ್ಪಿ ಅಂತಂದ್ರೆ 90ರ ದಶಕದಲ್ಲೇ ಓಂ, ಎ, ಉಪೇಂದ್ರ, ಉಶ್ ತರದ ಸಿನಿಮಾಗಳನ್ನ ಮಾಡಿ ಜನಪ್ರಿಯತೆಯನ್ನ ಪಡ್ಕೊಂಡಿರ್ತಾರೆ. ನಂತರ 2015ರಲ್ಲಿ ಬಂದ ಉಪ್ಪಿ 2 ಬಳಿಕ ಪುನಃ ಅವರು ಯುಐ ಸಿನಿಮಾದ ಮೂಲಕ ರೀ ಎಂಟ್ರಿ ಕೊಟ್ಟಿದ್ದಾರೆ. ಹೀರೋ ಉಪ್ಪಿಗಿಂತ ನಿರ್ದೇಶಕ ಉಪ್ಪಿಗೆ ಹೆಚ್ಚಿನ ಫ್ಯಾನ್ಸ್ ಇರುವುದು ಗೊತ್ತೇ ಇದೆ. ಹಾಗಾಗಿ ಈ ಸಿನಿಮಾ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿದೆ. ಎರಡನೇದಾಗಿ ನೋಡೋದಾದ್ರೆ ಯುಐ ಸಿನಿಮಾದ ಕಂಟೆಂಟ್. ಯುಐ ಸಿನಿಮಾದ ಕಂಟೆಂಟು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿತ್ತು. ಈವರೆಗೂ ಈ ಸಿನಿಮಾದ ಕತೆ ಏನು, ಇದರಲ್ಲಿ ಉಪ್ಪಿ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದರ ಬಳಿ ಸಣ್ಣ ಸಣ್ಣ ಸುಳಿವು ಕೂಡ ಎಲ್ಲೂ ಕೂಡ ಲೀಕ್ ಆಗಿಲ್ಲ. ಈಚೆಗೆ ಬಂದ ಒಂದೇ ಒಂದು ಟೀಸರ್ ಮೂಲಕ ಸಣ್ಣ ಐಡಿಯಾವಂತೂ ಆಡಿಯನ್ಸ್ಗೆ ಸಿಕ್ಕಿದೆ. ಆದ್ರೆ ಅದನ್ನ ತಲೆ ಕೆಳಗೆ ಮಾಡುವಂತಹ ಒಂದು ಚಾಲಾಕಿ ಬುದ್ಧಿಯನ್ನ ಉಪೇಂದ್ರ ಅವರು ಪ್ಲೇ ಮಾಡಿದ್ದಾರೆ. ಆಡಿಯನ್ಸ್ಗೂ ಕೂಡ ಇದೆಲ್ಲ ಗೊತ್ತೇ ಇದೆ. ಹೀಗಾಗಿ ಯುಐ ಸಿನಿಮಾದ ಕಂಟೆಂಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಥರ್ಡ್ ಒನ್ ಬಂದು ಯುಐ ಸಿನಿಮಾದಲ್ಲಿ ಹೊಸ ತಾಂತ್ರಿಕತೆ. ಏನು ಹೊಸ ತಾಂತ್ರಿಕತೆ ಅಂತ ಹೇಳ್ತೀರಾ? ಇದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಬಹುದು, ಆನ್ರಿಯಲ್ ಟೆಕ್ನಾಲಜಿ, ವರ್ಚುವಲ್ ರಿಯಾಲಿಟಿ, ಬಾಡಿ ಸ್ಕ್ಯಾನಿಂಗ್ ಸೇರಿದಂತೆ ಸಾಕಷ್ಟು ಹೊಸ ರೀತಿಯ ಪ್ರಯೋಜನಗಳನ್ನ ಉಪೇಂದ್ರ ಮಾಡಿದ್ದಾರೆ. ಇನ್ನು ಸಿನಿಮಾಕ್ಕೆ ಅಜನೀಶ್ ಲೋಕನಾಥ್ ಸಂಗೀತ ಇದ್ದು ವಿದೇಶಗಳಲ್ಲಿ ರೆಕಾರ್ಡಿಂಗ್ ಅನ್ನ ಮಾಡಲಾಗಿದೆ. ಸೊ ಹೀಗಾಗಿ ಕೂಡ ಹೊಸ ತಾಂತ್ರಿಕತೆಯನ್ನ ಬಳಸ್ಕೊಂಡಿರೋದಕ್ಕೆ ಕೂಡ ಯುಐ ಸಿನಿಮಾ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾಲ್ಕನೇ ನೋಡೋದಾದ್ರೆ ಸಿನಿಮಾದ ತುಂಬೆಲ್ಲ ಕನ್ನಡಿಗರದ್ದೇ ಕಾರ್ಬಾರು. ಹೌದು, ಸಿನಿಮಾವನ್ನ ಪ್ಯಾನ್ ಇಂಡಿಯಾ ರೇಂಜ್ ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದ್ರೂ ಉಪೇಂದ್ರ ಮಾತ್ರ ಈ ಸಿನಿಮಾಗೆ ಪರಭಾಷೆಯ ಹೆಚ್ಚಿನ ಕಲಾವಿದರನ್ನಾಗಲಿ ತಂತ್ರಜ್ಞರನ್ನಾಗಲಿ ಬಳಕೆ ಮಾಡಿಕೊಂಡಿಲ್ಲ. ರೇಷ್ಮಾ ನಾಣಯ್ಯ, ನಿಧಿ ಸುಬ್ಬಯ್ಯ, ಸಾಧು ಕೋಕಿಲ, ಮಠ ಗುರುಪ್ರಸಾದ್ ಹೀಗೆ ಕನ್ನಡದ ಅನೇಕರು ಸಿನಿಮಾದಲ್ಲಿ ಭಾಗಿಯಾಗಿದ್ದಾರೆ. ಸಂಗೀತವನ್ನ ಅಜನೀಶ್ ನೀಡಿದ್ದಾರೆ. ಕಲಾ ನಿರ್ದೇಶನವನ್ನ ಶಿವಕುಮಾರ್ ಮಾಡಿದ್ದಾರೆ. ಛಾಯಾಗ್ರಹಣವನ್ನ HC ವೇಣು ಅವರಿಂದ ಮಾಡಿಸಲಾಗಿದೆ. ಕೊನೆಯದಾಗಿ ಯಾಕೆ ಸಿನಿಮಾ ಇಷ್ಟೊಂದು ಸ್ಪೆಷಲ್ ಅಂತ ನೋಡೋದಾದ್ರೆ ಸಿನಿಮಾಗಾಗಿ ಕೈ ಜೋಡಿಸಿದ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾದ ಮತ್ತೊಂದು ಪ್ರಮುಖ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ನಿರ್ಮಾಣ ಸಂಸ್ಥೆಗಳು. ಈಗಾಗಲೇ ಟಗರು, ಸಲಗ ರೀತಿಯ ಹಿಟ್ ಸಿನಿಮಾವನ್ನ ಮಾಡಿರುವಂತಹ KP ಶ್ರೀಕಾಂತ್ ಮತ್ತು ಆಡಿಯೋ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರುವ ಲಹರಿ ಸಂಸ್ಥೆ ಯುಐ ಸಿನಿಮಾಕ್ಕಾಗಿ ಕೈ ಜೋಡಿಸಿದೆ. ಹಲವು ವರ್ಷಗಳಿಂದ ನಿರ್ದೇಶನದಿಂದ ದೂರವಿದ್ದ ಉಪೇಂದ್ರ ಅವರಿಂದ ಯುಐ ಸಿನಿಮಾ ಮಾಡಿಸುವ ಕ್ರೆಡಿಟ್ ಈ ನಿರ್ಮಾಪಕರಿಗೆ ಸಲ್ಲಬೇಕು. ಸೊ ಎಲ್ಲ ರೀಸನ್ ಇಂದ ಸಿನಿಮಾವನ್ನ ನೋಡಬೇಕು ಅಂತ ಅಭಿಮಾನಿಗಳಿಗೆ ಅನ್ಸುತ್ತೆ. ಸಿನಿಮಾ ಎಷ್ಟು ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡುತ್ತೆ ಎಲ್ಲವನ್ನು ಕೂಡ ಕಾದ್ ನೋಡಬೇಕು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಇಸನ್ಷಿ ನ್ಯೂಸ್.